ಇಬ್ರು ನಾಷ್ಟ ಮಾಡಿ ಅವರು ಟಿವಿ ನೋಡ್ತಿದ್ದಾರೆ. ಇವರು ಅಲ್ಲಿ ಮಸ್ಕಾ ಚಸ್ಕಾ ಹೋಗಿದ್ದಾರೆ. ಏನದು ಜನ, ಏನದ್ ನಿಮ್ಮಿಬ್ರುದು? ತಿಂದ ಬೂವಾ ಎಲ್ಲ ತಿಂದಿ. ಇಬ್ರು ಟಿವಿ ನೋಡ್ತಿದ್ದಾರೆ. ಟಿವಿ. ಹಾಯ್, ವೆಲ್ಕಮ್ ಬ್ಯಾಕ್. ಈಗ ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ. ಎಲ್ರಿಗೂ ಶುಭೋದಯ. ಇದು ಸೋಮವಾರದ ನನ್ನ ಡೈಲಿ ವ್ಲಾಗ್ನ ನಾನೀಗ ವಾಕಿಂಗ್ ಮೂಲಕ ಶುರು ಮಾಡ್ತಾ ಇದ್ದೀನಿ. ಓಡಾಡ್ತಾ ಇದ್ದೀನಿ. ಜಾನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇತ್ತು. ಅದನ್ನು ಇವಳು ಕೆಳಗಡೆ ಓಡೋಗಕ್ಕೆ ಸ್ಕೆಚ್ ಹಾಕ್ತಾವಳೆ. ನಾನು ಬಿಡ್ತಾ ಇಲ್ಲ. ಇಲ್ಲಿ ವಾಚ್ಮ್ಯಾನ್ ಥರ ನಿಂತಿದ್ದೀನಿ. ನಡಿ 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 ನಡಿ. ಎಲ್ರಿಗೂ ಶುಭೋದಯ. ಸೋಮವಾರದ ಬೆಳಗಿನ ಶುಭೋದಯ ಎಲ್ರಿಗೂ. ಇವತ್ತು ಸೋಮವಾರ ವಾರ ಇರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಬೇಕು. ಈಗ ನೀರು ಕುಡಿದು ಮೇಲೆ ಒಂದು 2-3 ಹೆಜ್ಜೆ ವಾಕಿಂಗ್ ಮಾಡಿ ಬಂದು ನನ್ನ ಸೋಮವಾರದ ದೈನಂದಿನ ಚಟುವಟಿಕೆಗಳನ್ನ ಮುಂದುವರಿಸ್ಬೇಕು. ಏನೇನಿರುತ್ತೆ ಟಿಫನ್ನು, ಇವತ್ತೆಲ್ಲ ಏನೇನಾಗುತ್ತೆ, ನನ್ನ ಸೋಮವಾರದ ಡೈಲಿ ವ್ಲಾಗ್ನ, ಡೈಲಿ ರೊಟೀನ್ನ ಈ ಒಂದು ವ್ಲಾಗಲ್ಲಿ ನೋಡ್ಕೊಂಡು ಹೋಗ್ತೀರಾ. ಮತ್ತು ಎಲ್ಲರೂ ಕೂಡ ತುಂಬಾ ಈ ಸಾರಿ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಹೊಸಬ್ರಿಗಿಂತ ನನ್ನ ಹಳಬ್ರೇ ಮತ್ತೆ ಎಲ್ಲಿ ಇವಳು ವಿಡಿಯೋ ಸ್ಟಾಪ್ ಮಾಡೋ, ನನ್ನನ್ನು ತುಂಬ ಇಷ್ಟಪಡೋರು, ನನ್ನನ್ನು ಒಳ್ಳೆ ರೀತಿ ನೋಡೋರು ಎಲ್ಲ ನನಗೆ ಒಳ್ಳೊಳ್ಳೆ ಸಜೆಷನ್ಸ್ ಕೊಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲ ಸಜೆಷನ್ಸ್ನು ನಾನು ವಿಡಿಯೋದಲ್ಲಿ ಅನುಸರಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಳ್ಳೆಯದನ್ನು ಹೇಳೋದಕ್ಕೆ, ತಿದ್ದಿ ಹೇಳೋದಕ್ಕೆ ಯಾರಾದ್ರೇನು, ಸ್ನೇಹಿತರಾದ್ರೇನು, ಯಾರಾದ್ರೇನು, ಕೆಲವರು ಹಿಂಗೆ ಹಾಳಾಗೋಗ್ಲಿ ಇವಳು ವೀಡಿಯೋ ಮತ್ತೆ ಬಂದ್ಬಿಟ್ಟವಳೆ ಅಂತ ಏನೂ ಹೇಳಲ್ಲ. ತಿದ್ಕೊಂಡು ಈ ಥರ ಮುಂದೆ ಹೋಗುವಂಥ, ಮುಂದೆ ಹೆಜ್ಜೆ ಹಾಕೋದಕ್ಕೆ ಸಹಾಯ ಮಾಡ್ತಿರಲ್ಲ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ನನ್ನ ಸ್ನೇಹಿತರಿಗೆ, ನನ್ನ ಫ್ರೆಂಡ್ಸೇ ಸಜೆಷನ್ಸ್ ಕೊಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನ್ನ ಸ್ಕೂಲ್ ಫ್ರೆಂಡ್ಸು, ನನ್ನ ಡಿಗ್ರಿ ಫ್ರೆಂಡ್ಸು ಎಲ್ಲ ಕೂಡ ಹಿಂಗಲ್ಲ, ಹಿಂಗೆ ಹೋಗು, ಹಿಂಗೆ ಮಾಡು ಅಂತ. ನನಗೂ ಇದೆಲ್ಲ ಹೊಸದೇ ಡೈಲಿ ವ್ಲಾಗ್ಸ್, ಇದೆಲ್ಲ ನಾನು ರೆಸಿಪೀಸು ವಿಡಿಯೋಸ್ ಮಾಡಿ ಹಾಕ್ತಿದ್ದೆ. ತುಂಬಾ ಖುಷಿ ಆಗುತ್ತೆ. ಇನ್ನೂ ಏನಾದ್ರು ಚೇಂಜಸ್ ಮಾಡ್ಕೋಬೋದು ಅಂತ ಹೇಳ್ರಿ. ನಾನು ನನ್ನ ಪ್ರಯತ್ನ ಮೀರಿ ನನ್ನ ಏನೇನು ಮಾಡಬೇಕೋ ಮಾಡ್ಕೊಂಡು ಹೋಗ್ತೀನಿ. ಏನೋ ಒಂದು ಮಾಡುವಾಗ ಬೆಂತಟ್ಟಿ ಹಿಂಗೆಲ್ಲ ಹಿಂಗೆ ಸರಿ ಮಾಡ್ಕೊಂಡು ಮುಂದೆ ಹೋಗು ಅನ್ನೋದು ತುಂಬ ಕಮ್ಮಿ. ಆದರೆ ಆ ಒಂದು ಪ್ರೀತಿ ನನಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಇವತ್ತಿನ ಸೋಮವಾರದ ಪುರಾಣ ಇದೇ ಆಗಿತ್ತು. ನಂಗೆ ತುಂಬ ಖುಷಿಯಾಯಿತು. ಹಿಂಗೆ ಏನಾದ್ರು ಒಂದು ಒಳ್ಳೇದು ಹೇಳಿದಾಗ
ಮಾಡಿದಾಗ ತುಂಬ ಖುಷಿ ಆಗುತ್ತೆ ನನಗಂತೂ. ನಾನಂತೂ ಒಂದು ಚಿಕ್ಕ ಮಗು ಏನಾದರೂ ಹೇಳಿದ್ರೆ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸರಿ ಇರೋದ್ರಲ್ಲಿ ಕೆಟ್ಟ ದುಡ್ಕೊಂಡು ನೋಡಿದ್ದೀನಿ ನಾನು. ಎಲ್ಲ ಸರಿ ಇರೋದ್ರಲ್ಲೂ ಅದರಲ್ಲೊಂದು ಕಡ್ಡಿ ಹಾಳಾಡ್ಸೋದು ಬರ್ತಾರೆ. ಅದನ್ನು ಹೊರತುಪಡಿಸಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗು, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡು, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅಂಥವ್ರು ತೀರಾ ಕಮ್ಮಿ. ಆದರೆ ನನ್ನ ಜೀವನದಲ್ಲಿ ಕಡ್ಡಿ ಹಾಳಾಡ್ಸೋದು ಸ್ವಲ್ಪ ಕಮ್ಮಿನೇ. ಅಂಥವ್ರು ನಾನು ಆಸ್ಪದನೂ ಕೊಡಲ್ಲ. ಅವರವರ ಜೀವನದಲ್ಲಿ ಅವ್ರು ಕಡ್ಡಿ ಹಾಳಾಡಿಸ್ಕೊಳ್ಳಿ. ಇನ್ನು ನನಗೆ ಒಳ್ಳೇದು ಹೇಳೋರೆ ನನ್ನ ಸುತ್ತಮುತ್ತ ಅವರೇ, ಸಾಕು ನಂಗೆ ಅಷ್ಟೇ ಜನ. ಇಷ್ಟು ಹೇಳ್ತಾ ಸೋಮವಾರದ ನನ್ನ ಈ ದಿನದ ಪುರಾಣನ ಮುಗಿಸಿ ಬಿಸಿನೀರು ಕುಡಿದು ವಾಕಿಂಗ್ ಮಾಡಿ ದೈನಂದಿನ ದಿನಚರಿನ ಶುರು ಮಾಡ್ತೀನಿ. ಯಾಕೆ ನಾನು ಬೆಳಗ್ಗೆ ಇಷ್ಟೊಂದು ಮಾತಾಡ್ತೀನಿ ಅಂತಂದರೆ, ಏನಾದರೂ ಮಾತಾಡಿದ್ರೆ ತಾನೇ ಇವಳು ಯಾರಪ್ಪ ಇವಳು ಬಂದ್ಬಿಟ್ಟವಳೆ ನನ್ನ ಲೋಕಲ್ ಲೈಫ್ ಸ್ಟೈಲ್, ನಾನು ಯಾರು ಅಂತಲೇ ಗೊತ್ತಿಲ್ದಿರ ಮುಸ್ರೆ ತಿಕ್ತೆ, ಕಸ ಗುಡಿಸ್ದೆ, ಅದು ಮಾಡಿದೆ ಇದು ಮಾಡಿದೆ. ಯಾರು ಇದನ್ನೆಲ್ಲ ಮಾಡ್ತಿರೋದು? ನಾನೇ ಅದನ್ನೆಲ್ಲ ಮಾಡ್ತಿರೋದು ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಇಷ್ಟೊಂದು ಪುರಾಣ ಹೊಡೆಯೋದು ನಾನು. ಸರಿ, ಈಗ ಕಾಫಿ ಅಂತೀನಿ. ಬಿಸಿನೀರು, ಖಾಲಿ ಬಿಸಿನೀರು ಇದನ್ನು ಕುಡಿದು ನಾನು ಮುಂದಿನ ಕೆಲಸ ಶುರು ಮಾಡ್ತೀನಿ. ನೆಕ್ಸ್ಟ್ ಕೆಲಸದಲ್ಲಿ ನಾನು ನಿಮಗೆ ಜಾಯ್ನ್ ಆಗ್ತೀನಿ. ಈ ನನ್ನ ಇವತ್ತಿನ ರಂಗೋಲಿಯನ್ನು ನನ್ನ ಡಿಗ್ರಿ ಸ್ನೇಹಿತೆಯಾದ ಶಶಿಕಲಾ, ನನ್ನ ಸ್ನೇಹಿತೆಗೆ ನಾನು ಅರ್ಪಿಸ್ತೀನಿ. ಯಾಕೆಂದರೆ ಈ ಥರ ಮಾಡಿ ಹಾಕು ಚೆನ್ನಾಗಿರುತ್ತೆ ಅಂತ ಅವರು ಕೊಟ್ಟಿರೋ ಸಜೆಷನ್ಸ್ನ ನಾನು ತುಂಬ ಹೃದಯದಿಂದ ಭಾಳ ಪ್ರೀತಿಯಿಂದ ತೊಗೊಂಡು ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋ ಮಾಡಿ ಹಾಕೋದು ನೋಡಿದಷ್ಟು ಸುಲಭ ಅಲ್ಲ, ಕಷ್ಟ ಇರುತ್ತೆ. ಆದರೂ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಇಷ್ಟಪಟ್ಟು ನಾನು ಮಾಡಿದ್ದೀನಿ. ಶಶಿಕಲಾ, ಈ ಒಂದು ರಂಗೋಲಿ ನಿನಗಾಗಿ, ನನ್ನ ಸೋಮವಾರದ ರಂಗೋಲಿ. ಇಲ್ಲಿ ಪುಟ್ಟ ಜಾಗ ಇದೆ, ಅದರಲ್ಲೇ ಹಾಕಬೇಕು. ಇವತ್ತು ಸೋಮವಾರ ನಾನಿಲ್ಲಿ ಕಮಲದ್ದು ಇದನ್ನು ಹಾಕೋತಾ ಇದ್ದೀನಿ ಹೊಸ್ಲ ಹತ್ರ. ಈ ರೀತಿಯಾಗಿ ರಂಗೋಲಿ ಹಾಕೊಳ್ಳೋದನ್ನು ನೀವು ನೋಡ್ತಾ ಹೋಗ್ತೀರಾ. ಯಾರ್ಯಾರು ಸಜೆಷನ್ಸ್ ಕೊಡ್ತೀರಾ, ನನಗೆ ಒಳ್ಳೇದು ಹೇಳೋರೆ ನನ್ನ ಲೋಕದಲ್ಲಿ, ನನ್ನ ಲೈಫ್ ಸ್ಟೈಲ್ನಲ್ಲಿ ಅವರೇ ಕಿಂಗ್ ಆ್ಯಂಡ್ ಕ್ವೀನ್ಸ್ ಅಷ್ಟೇ. ನನ್ನ ಲೋಕದಲ್ಲಿ ಅವರು ಇರ್ತಾರೆ ಅಷ್ಟೇ. ನೀವೇನೇ ನನ್ನ ಜೀವನಕ್ಕಾಗೋ ಒಳ್ಳೆಯದನ್ನು ಏನೇ ಹೇಳಿದ್ರು ನಾನು ಅದನ್ನು ನನ್ನ ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ 100% ಆಗುತ್ತೆ ಅಂತ ಅಲ್ದಿದ್ರು ಅಟ್ಲೀಸ್ಟ್ 50%, 30%, 20%, 10% ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ. ಮಾಡಿದೆ, ಕೆಲವೊಂದು ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಸಾರಿ. ನಾನು ಇವತ್ತಿನ ರಂಗೋಲಿನ ಪುಟ್ಟದಾಗಿ ಚೊಕ್ಕವಾಗಿ ಈ ರೀತಿಯಾಗಿ ಹಾಕ್ಕೊಂಡೆ. ಏನಿಲ್ಲ, ರಂಗೋಲಿ ಹಾಕ್ಬೋದು. ಇಲ್ಲಿ ನಮ್ಮದು ಜಾಗ ಪುಟ್ಟದಿರೋದು, ಬಾಡಿಗೆ ಮನೆ ಆಗಿರೋದ್ರಿಂದ ಅಷ್ಟು ಇಷ್ಟಪಟ್ಟು ರಂಗೋಲಿ ಬಿಟ್ಟಿದ್ರೆ ನಮ್ಮ ಜಾನು ಬಂದು ರಂಗೋಲಿ ಮೇಲೆ ಮಲ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ನಿಮ್ಗೆ ಅದನ್ನು ಪರಿಚಯ ಮಾಡ್ಕೊಂಡು ಹೋಗ್ತೀನಿ. ಬಾಲ್ದಲ್ಲಿ ಕುತ್ಕೊಂಡ್ರೆ, ಬಾಗ್ಲಲ್ಲಿ ಕುತ್ಕೊಂಡು ತುಳಸಿ ಕಟ್ಟೆ ಹತ್ರ 1 ಸರಿ 2 ಸರಿ ಬಾಲ ಹಿಂಗಂದರೆ ನಂದು ರಂಗೋಲಿ ಹೋಯ್ತಲ್ಲಪ್ಪ ಅನಿಸ್ತಾ ಇರುತ್ತೆ ನನ್ನ ಮನಸ್ಸಲ್ಲಿ. ಹಂಗೆ ಮಾಡ್ತೈತೆ ನಮ್ಮ ಜಾನು ಬಂಗಾರಿ. ಏನೂ ಮಾಡೋಕ್ಕಾಗಲ್ಲ, ನನ್ನ ಖುಷಿಗೆ ನಾನು ರಂಗೋಲಿ ಹಾಕಲೇಬೇಕು. ಸ್ವಲ್ಪ ರಂಗೋಲಿ ಪುಡಿ ಈಚೆ ಇಟ್ಬಿಟ್ಟಿದೆ, ಅದು ಮಳೆ ಬಂತಲ್ಲ, ಕಿಟಕಿ ಕಡೆಯಿಂದ ನೀರು ಬಂದ್ಬಿಟ್ಟು ಸ್ವಲ್ಪ ಒದ್ದೆ ಆಗಿಬಿಟ್ಟೈತೆ, ನೀಟಾಗಿ ಎಳೆಗಳು ಬರ್ತಿಲ್ಲ. ಆದರೂ ನಾನು ಬಿಡ್ತೀನಾ, ಇರೋದ್ರಲ್ಲೇ ಏನೋ ಒಂದು ಮಾಡ್ತೀನಿ. ಆ ರಂಗೋಲಿಗೊಂದು ಆಕಾರ ಕೊಡ್ತೀನಿ ಅಂತ ಬಿಡ್ತಾಯಿದ್ದೀನಿ. ಆದರೂ ಚೆನ್ನಾಗೇ ಬಂತು. ಈಗ ಅದಾಯಿತು. ಈಗ ನಾನು ಗಿಡಕ್ಕೆ ನೀರು ಹಾಕಿರ್ತೀನಲ್ವ, ನನಗೆ ಒಂಚೂರು ನೀರು ಇರಬಾರ್ದು, ಅದನ್ನು ಒರೆಸಿ ಎಲ್ಲ ಇದು ಮಾಡಿ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕ್ಕೊಳ್ಳೋಣ ಅಂಥೇಳಿ ಅಲ್ಲೊಂದು ಪುಟ್ಟದಾಗ ಒಂದು ರಂಗೋಲಿ ಹಾಕ್ತೀನಿ ತುಳಸಿ ಕಟ್ಟೆ ಕೆಳಗಡೆ. ಈಗ ಈ ಥರ ಎಳೆ ರಂಗೋಲಿಯನ್ನು ಹಾಕ್ಕೊಂಡು ಸಿಂಪಲಾಗೇ ಬಿಟ್ಕೊತೀನಿ ನಾನು. ಜಾಗ ದೊಡ್ಡದಿತ್ತು ಅಂತಂದರೆ ನಾನೇನಿಲ್ಲ, ರಂಗೋಲಿ ಪುಡಿ ಒಂದಷ್ಟು ಕೊಟ್ಟರೆ ಎಳಿತಾ ಇರ್ತೀನಿ ಕೂತ್ಕೊಂಡು. ನನಗೆ ಅಡುಗೆ ಮಾಡೋದು, ಕೆಲವೊಂದು ಕೆಲಸಗಳೆಲ್ಲ ತುಂಬಾ ಇಷ್ಟ. ನಂಗೆ ಅದ್ರ ಬಗ್ಗೆ ಯಾರು ಹೇಳಿದ್ರೆ ನನಗೆ ಅವ್ರ ಮೇಲೆ ಇನ್ನೂ ಪ್ರೀತಿ ವಿಶ್ವಾಸ ಎಲ್ಲ ಜಾಸ್ತಿ ಆಗುತ್ತೆ. ಶಶಿಕಲಾ, ಇದು ಹೇಗಿದೆ, ಚೆನ್ನಾಗಿದೆಯಾ? ಮಾಡಿದ್ದೀನಿ. ಇಲ್ಲಿ ಇಟ್ಕೊಂಡು ಇದು ಮಾಡೋಕ್ಕಾಗಿಲ್ಲ, ಅದಕ್ಕೆ ಕೈಯಲ್ಲಿ ಫೋನ್ ಹಿಡ್ಕೊಂಡೇ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಏನಿದೆಯೋ ಅದರಲ್ಲೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಕ್ಕೆ ಅಂತ ನಾನೇನು
ಎಕ್ಸ್ಟ್ರಾ ನಾನೇನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಹಾಗಾಗಿ ನೋಡಿ, ಇವತ್ತಿನ ನನ್ನ ಬಾಗಿಲ ರಂಗೋಲಿ ಈ ರೀತಿಯಾಗಿತ್ತು. ಹಾಗೆ ನನ್ನ ತುಳಸಿ ಕಟ್ಟೆ ರಂಗೋಲಿ ಈ ರೀತಿಯಾಗಿತ್ತು. ಅದಾದ ನಂತರ ನಾನು ಟಿಫನ್ ಪಾರ್ಟಿಗೆ ಬಂದಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡೋಣ ಅಂಥೇಳಿ ಎಲ್ಲವನ್ನು ತೊಗೊಂಡಿದ್ದೀನಿ. ಬಿಸಿಬೇಳೆಭಾತ್ ಪೌಡರು, ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ, ಹೆಸರು ಬೇಳೆ ಇದ್ದರೂ ಕೂಡ ಹಾಕೋಬೋದು. ಹಾಗೆ ನಾನಿಲ್ಲಿ 1 ಗ್ಲಾಸಷ್ಟು ನುಚ್ಚಕ್ಕಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜ ವಾಶ್ ಮಾಡಬೇಕಲ್ವ, ಅದಕ್ಕೆ ಇದರಲ್ಲೇ ಹಾಕಿದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊ ಒಗ್ಗರಣೆಗೆ, ಇದೆಲ್ಲ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮು, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬಿಸಿಬೇಳೆಭಾತ್ ಪೌಡರ್ ಹಾಕಿ ನಾನು ಇದೆಲ್ಲ ಹಾಕಿ ರುಬ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ 2, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, ಅರ್ಧ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಅರ್ಧ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಪೌಡರ್ ಜೊತೆ, ಬಿಸಿಬೇಳೆಭಾತ್ ಪೌಡರ್ ಜೊತೆ ಹಾಕ್ಬಿಟ್ಟು ನಾನು ರುಬ್ಬಿಟ್ಟು ಇದು ಮಾಡ್ಕೊತೀನಿ. ಇಲ್ಲಿ ತರಕಾರಿಗಳನ್ನೆಲ್ಲ ತೊಳೆಯೋಕೆ ಇಟ್ಟಿದ್ದೀನಿ. ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡು, ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡ್ರೆ ಬಿಸಿಬೇಳೆಭಾತ್ಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ನವಿಲುಕೋಸು ಅಂದರೆ ನೌಕೋಲು, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ, ವಾಶ್ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಬಟಾಣಿ ಸಹ ನಾನಿಲ್ಲಿ ಸೇರಿಸ್ಕೊತೀನಿ. ಬಟಾಣಿನೂ ಸಹ ನಾನಿಲ್ಲಿ 1 ಹಿಡಿ ಆಗೋಷ್ಟು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಾಗೆ ತೊಗರಿಬೇಳೆ, ಕಡಲೆಬೀಜ, ತರಕಾರಿ ಎಲ್ಲವನ್ನು ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ ಇಡ್ತೀನಿ. ಇದೊಂದು 2ರಿಂದ 3 ವಿಷಲ್ ಬರ್ಸ್ಕೊಂಡು ಮಸಾಲೆ ರುಬ್ಬಿ ಆಮೇಲೆ ಬಿಸಿಬೇಳೆಭಾತ್ ರೆಡಿ ಮಾಡೋಣ. ನಾನಿಲ್ಲಿ ಅಕ್ಕಿ, ತರಕಾರಿ, ಕಡಲೆಬೀಜ, ತೊಗರಿಬೇಳೆ ಎಲ್ಲ ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ಅಕ್ಕಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಈಗ ಒಂದು 3 ವಿಷಲ್ ಬರ್ಸ್ಕೊತೀನಿ. ಇದನ್ನು ಕರಿ ಅಕ್ಕಿನೆಲ್ಲ ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ. ಈಗ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ರುಬ್ಬಕ್ಕೆ ಏನೇನು ಇಟ್ಕೊಂಡಿದ್ದೆಲ್ಲ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಬಿಸಿಬೇಳೆಭಾತ್ ಪೌಡರು 10 ರೂಪಾಯಿ ಪಾಕೆಟ್ ಏನಿದೆ ಅದು ಫುಲ್ಲು ಹಾಕೋತಾ ಇದ್ದೀನಿ. ಇದನ್ನೀಗ ರುಬ್ಬಿ ರೆಡಿ ಮಾಡಿ ಇಟ್ಕೋತೀನಿ ತರಕಾರಿ ಬೇಯೋಷ್ಟರಲ್ಲಿ. ಎಲ್ಲೋ ಆಯ್ತಾ ಜಾನು, ಬಂದಿಲ್ಲ, ಕರ್ಕಬ ಬಾರೋ, ಕರ್ಕಬೋಗು. ಬಿಸಿಬೇಳೆಭಾತ್ಗೆ ಖಾರ ಬೂಂದಿ ಮೊಸರು ಬಂದು. ವನ್ನು ಸೇರಿಸಿ ನಾನು ಇಲ್ಲಿ ಎಲ್ಲವನ್ನು
ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚೊಂಬಷ್ಟು ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪವನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸಿ ಈಗ ಬಿಸಿಬೇಳೆಭಾತ್ ರೆಡಿ ಆಗಿರೋದು ಖಾರ ಬೂಂದಿ ಜೊತೆ ನಮ್ಮ ಮನೆಯವರು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದಾರೆ. ನನಗೊಂದು ತಟ್ಟೆ ಆ್ಯಸ್ ಯೂಶ್ವಲ್, ಒಂದು ಚಿನ್ನದ ತಟ್ಟೆ, ಒಂದು ಬೆಳ್ಳಿ ತಟ್ಟೆ ಬಡವರದು. ಅದಕ್ಕೆ ಅವರೊಂದು ಸ್ವಲ್ಪ ನನಗೂ ಹಾಕಿಡ್ತಾವ್ರೆ. ನಾನು ಅವ್ರಿಗೆ ನೀರು, ಖಾರ ಬೂಂದಿ ಮತ್ತು ಜಾನುಗೆ ನಾನು ಊಟ ಹಾಕ್ಬೇಕಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನೋಡಿ ನಮ್ಮ ಜಾನುಗೂ ಅನ್ನ ಮತ್ತು ತರಕಾರಿ ಬೇಳೆ ಎಲ್ಲ ಬೇಯಿಸಿದ್ನಲ್ಲ, ಅದಕ್ಕೆ ವಿತೌಟ್ ಖಾರ ಇಲ್ದಂಗೆ ಅದಕ್ಕೂ ಕೂಡ ಹಾಕಿ ರೆಡಿ ಮಾಡಿದೆ. ಅದಕ್ಕೆ ಹಾಕಿ ಊಟ ಕೊಟ್ಟಾದಮೇಲೆ ನೋಡಿ ನನ್ನ ಪ್ಲೇಟ್ ಈ ಥರ ರೆಡಿಯಾಗಿತ್ತು. ಅದ್ರ ಮೇಲೆ ಖಾರ ಬೂಂದಿ ಉದುರಿಸ್ಕೊಂಡು ಈ ಥರ ನಾನಿನ್ನೂ ತಿಂತಾಯಿದ್ದೆ. ಇವ್ರದ್ದಾಗಲೇ ಊಟ ಮಾಡಿ ಟಿಫನ್ ಮಾಡಿ ಕೂತ್ಕೊಂಡಿದ್ರು. ಇವರು ಟಿ ವಿ ನೋಡ್ತಾಯಿದ್ರು ಇಬ್ಬರು ಕೂಡ. ನೋಡಿ ಹಿಂಗೆ ಊಟ ಮಾಡಿಬಿಟ್ಟು ಇವರಿಬ್ರದ್ದು. ನಾನು ಟಿ ವಿ ನೋಡಲ್ಲ, ಟಿ ವಿಗೆ ಬೆನ್ನು ಮಾಡಿ ಇವರಿಬ್ಬರು ಆಟ ಪಾಠ ನೋಡ್ತಾ ಇರ್ತೀನಿ. ಅವ್ರು ಟಿ ವಿ ಕಡೆ ಗಮನ. ಹಿಂಗೆ ಅದು ಊಟ ಎಲ್ಲ ಮಾಡ್ತು ನಮ್ಮ ಜಾನು. ಅದಕ್ಕೆ ಜೊತೇಲಿ ಕೂತಾಯಿದ್ದೆ. ನಮ್ಮ ಮನೆಯವ್ರ ಜೊತೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಸಖತ್ ಇಷ್ಟ. ನೋಡಿ ಹಿಂಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದರು. ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ಊಟನೆಲ್ಲ ಮುಗಿಸಿ ನಂತರ ಇದು ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ. ಟಿಫನ್ನು ಅವ್ರ ಜೊತೆನೇ ಕೂತ್ಕೊಂಡು ಮಾಡಿಬಿಡ್ತೀನಿ ಅವರಿದ್ದರೆ. ಹಂಗಾಗಿ ಆನಂತರ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಆನಂತರ ನಾನು ಪೂಜೆಗಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮದು ದೇವ್ರ ಮನೆ ಇಲ್ಲ ಇಲ್ಲಿ, ಅಂದರೆ ಒಂದು ಸ್ವಲ್ಪ ಅಪಾರ್ಟ್ಮೆಂಟ್ ಥರ ಕಟ್ಟಿರೋದ್ರಿಂದ ಇದು ಒಂದು 9ರಿಂದ 10 ಮನೆಗಳಿದೆ ಇಲ್ಲಿ. ಇಲ್ಲಿ ದೇವ್ರ ಮನೆ ಆ ಥರ ಏನೂ ಫೆಸಿಲಿಟಿ ಇಲ್ಲ. ಈ ಥರ ಒಂದು ಇದು ಮಾಡಿ ಗೋಡೆಗೆ ಇದು ಮಾಡ್ಕೊಂಡಿರೋದು. ಅಲ್ಲಿ ಒಂದು ಗ್ರಾನೈಟ್ ಕಲ್ಲನ್ನ ಫಿಟ್ ಮಾಡಿಸಿದ್ದಾರೆ ಅಷ್ಟೇ. ಆದರೂ ಒಂಥರ ಚೆನ್ನಾಗಿದೆ. ಬಟ್ ಇಟ್ಬಿಟ್ಟು ನೀಟಾಗೆಲ್ಲ ಪೂಜೆ ಮಾಡೋದೆಲ್ಲ ತೋರಿಸೋದಕ್ಕಾಗಲ್ಲ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನೇ ತೋರಿಸೋಣ. ಪೂಜೆ ಮಾಡಿದೆ ಅಂತಾಳೆ. ಏನು ಮಾಡಿದ್ಲು ಪೂಜೆ ಅಂತೀರಾ ಅಂದ್ಬಿಟ್ಟು ನೋಡಿ ನಾನು ಪೂಜೆ ಹಿಂಗೆ ಮಾಡಿದೆ ಅಂತ ತೋರ್ಸೋಕ್ಕೆ ಮಾಡ್ತಾಯಿದ್ದೀನಿ. ಅವರಿದ್ದರೆ ಜೊತೆಯಲ್ಲೇ ಇಬ್ಬರು ಊಟ ಮಾಡಿಬಿಡ್ತೀವಿ. ಆನಂತರ ಪೂಜೆ ಎಲ್ಲ ಮುಗಿಸ್ಕೊತೀನಿ. ನಾನು ಬೆಳಗ್ಗೆ ಸಂಜೆ ವಾರದ ದಿನ 2 ಟೈಮ್ ದೀಪ ಹಚ್ತೀನಿ. ಮಿಕ್ಕಿ ಟೈಮಲ್ಲಿ ಇಲ್ಲ ಬೆಳಗ್ಗೆ ಹಚ್ಚಿದ್ರೆ ಕಡ್ಡಿ ಹಚ್ಕೊತೀನಿ, ಆದರೂ ದೀಪ ಹಚ್ತೀನಿ. ಈಗ ದೀಪವನ್ನು ಹಚ್ಚಿ ಎಲ್ಲ ಮುಗಿಸ್ದೆ. ಈಗ ಗಂಧದ ಕಡ್ಡಿನ ಎಲ್ಲನೂ ನಾನಿಲ್ಲಿ ಹಚ್ಕೊಂಡು ದೇವರಿಗೆ ಬೆಳಗೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಶಾವಂತಿಗೆ ಹೂ ಇತ್ತು, ಅದನ್ನೇ ಇಟ್ಟು ನಾನಿವತ್ತು ನನ್ನ ಸೋಮವಾರದ ಪೂಜೆನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಸೋಮವಾರದ ಪೂಜೆ. ಹೀಗೆ ಬೆಳಗ್ಗೆ ಶಾವಂತಿಗೆ ಹೂವೆಲ್ಲ ಇತ್ತಲ್ವ, ಅದಿಟ್ಬಿಟ್ಟು ಪೂಜೆ ಮಾಡಿದೆ. ಗಿಡದಲ್ಲಿ ದಾಸವಾಳ ಹೂ ಕೂಡ ಬಿಟ್ಟಿತ್ತು. ಇದನ್ನು ಸಂಜೆ ಪೂಜೆ ಮಾಡುವ ಗಿಡನ ಅಂದ್ಬಿಟ್ಟು ಕಳ್ಸಕ್ಕೆ ಇಡ್ತೀನಿ. ಸಂಜೆ ಇಟ್ಟರೆ ಬೆಳಗ್ಗೆವರೆಗೂ ಇರುತ್ತೆ. ಹಾಗಾಗಿ ಇದು ಕಗ್ಗರ್ಲೆ ಗಿಡ, ದವನ, ಇದು ಕೂಡ ಎಲ್ಲ ಮೊಗ್ಗಾಗಿದೆ. ಇಲ್ಲೊಂದು ದಾಸವಾಳ 2 ಬಿಟ್ಟಿದೆ. ಅದು ಸಂಜೆ ಪೂಜೆಗೆ ಬಿಡೋಣ ಅಂದ್ಬಿಟ್ಟು ಹೂವು ಇದ್ದಾಗ ನಾನು ಸಂಜೆ ಪೂಜೆಗೆ ಇಡ್ತೀನಿ ಅದನ್ನು. ದಾಸವಾಳ ಅಂದರೆ ರಾತ್ರಿ ಎಲ್ಲ ನನಗೆ ಓಡಾಡ್ಕೊಂಡು ಅಡುಗೆ ಮಾಡ್ಕೊಂಡು ದೇವ್ರನ್ನೇ ನೋಡ್ತಾ ಇರ್ತೀನಿ ಪೂಜೆ ಮಾಡಿಬಿಟ್ಟು. ನಾನೊಂಥರ ಹುಚ್ಚಿ. ಸ್ವಲ್ಪ ದೇವ್ರ ವಿಷಯದಲ್ಲಿ ಸ್ವಲ್ಪ ನಾನು ಹಾಗೆ ಕೈ ತೋಟದಲ್ಲಿ ಏನೇನಾಗಿತ್ತು ಅಂತ ನೋಡ್ತಾ ಇದ್ದೆ. ಮನಿ ಪ್ಲ್ಯಾಂಟ್ ಎಲ್ಲಿವರೆಗೂ ಹಬ್ಬಿದೆ ಅಂತೆಲ್ಲ ನೋಡಿಕೊಂಡು ಇದನ್ನು ಖುಷಿಯಿಂದ ಎಲ್ಲನೂ ನೋಡ್ತಾ ಇದ್ದೆ. ನಾನು ಇವತ್ತು ರಾತ್ರಿ ಊಟಕ್ಕೆ ಕಾಳು ಸೊಪ್ಪಾಕಿ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ.
ಸೊಪ್ಪು ಮಾಡೋದಕ್ಕೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಿಕೊಂಡು ಇವತ್ತಿನ ಊಟಕ್ಕೆ ಅನ್ನ, ಮುದ್ದೆ, ಸೊಪ್ಪು ರಾತ್ರಿ ಊಟಕ್ಕೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಕಾಳನ್ನ ಬೇಯಿಸಿ ಬಸೆ ಹಾಕಿದ್ದೀನಿ. ಇಲ್ಲಿ ಖಾರನೂ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮುದ್ದೆನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಸೋಮವಾರದ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದಾದಮೇಲೆ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಊಟ ಮಾಡೋದಕ್ಕೆಲ್ಲ ಜೋಡಿಸಿಟ್ಕೊಂಡಿದ್ದೀವಿ. ಇದಾದಮೇಲೆ ಊಟ ಮಾಡಿ ನಮ್ಮ ಜಾನುಗೂ ಊಟ ಹಾಕಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.